ಹೀಗೆ ಬೆರಳು ಮಾಡೋದು ಎಷ್ಟು ಸುಲಭ, ಹೀಗೆ ಬೆರಳು ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಕಥೆಯ ಮೂಲಕ ಹಂಚ್ಕೊಂತೀನಿ. ಪೂರ್ತಿ ನೋಡಿ ಈ ವಿಡಿಯೋನ. ಒಬ್ಬ ಬೆಣ್ಣೆ ವ್ಯಾಪಾರಿ ಒಬ್ಬ ಬ್ರೆಡ್ ವ್ಯಾಪಾರಿಯಿಂದ 1 ಪೌಂಡ್ ಬ್ರೆಡ್ ನ ತಗೊಂತಾನೆ. ಅಂಡ್ ಯಾಕೋ ಆ ಬೆಣ್ಣೆ ವ್ಯಾಪಾರಿಗೆ ಅನ್ಸುತ್ತೆ ಈ ಬ್ರೆಡ್ 1 ಪೌಂಡ್ ಇಲ್ವಲ್ಲ ಅಂತ. ತೂಕ ಹಾಕಿದಾಗ ಅವ್ನು ಗೊತ್ತಾಗುತ್ತೆ ಆಕ್ಚುಲಿ ಆ ಬ್ರೆಡ್ 1 ಪೌಂಡ್ ಇರೋದಿಲ್ಲ. ಸೊ ಕೋಪದಲ್ಲಿ ಆ ಬೆಣ್ಣೆ ವ್ಯಾಪಾರಿ ಊರಿನ ಹಿರಿಯರ ಬಳಿ ಹೋಗಿ, ನೋಡಿ ಸರ್, ಇಡೀ ಊರಿಗೆ ಮೋಸ ಮಾಡ್ತಾ ಇದ್ದಾನೆ ಈ ಬ್ರೆಡ್ ಅಂಗಡಿಯವನು ಅಂದಾಗ ಆ ಹಿರಿಯರು ಆ ಬ್ರೆಡ್ ವ್ಯಾಪಾರಿಯನ್ನ ಕರೆದು ಕೇಳ್ತಾರೆ, ಏನಪ್ಪಾ ಮೋಸ ಇದು ಅಂತ. ಆಗ ಬ್ರೆಡ್ ವ್ಯಾಪಾರಿ ಹೇಳ್ತಾನೆ, ಸರ್ ಕ್ಷಮಿಸಿ, ನಾನೊಬ್ಬ ಚಿಕ್ಕ ವ್ಯಾಪಾರಸ್ಥ, ನನ್ನ ಅಂಗಡಿಯಲ್ಲಿ ತೂಕ ಹಾಕುವ ವ್ಯವಸ್ಥೆ ಇಲ್ಲ. ಆದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಬೆಣ್ಣೆ ವ್ಯಾಪಾರಿಯಿಂದ ನನ್ನ ಬೇಕರಿಗೆ ಬೇಕಾದಂತಹ 1 ಪೌಂಡ್ ಬೆಣ್ಣೆನ ತರ್ತೀನಲ್ಲ, ಅದನ್ನೇ ತೂಕವಾಗಿ ನಾನು ಬಳಸ್ತೀನಿ. ಅದರ ಜೊತೆಗೆ ಹೋಲಿಕೆ ಮಾಡಿ 1 ಪೌಂಡ್ ಬ್ರೆಡ್ ನಾನು ಮಾರಾಟ ಮಾಡ್ತೀನಿ. ಅಕಸ್ಮಾತ್ ನನ್ನ ಬ್ರೆಡ್ 1 ಪೌಂಡ್ ಇಲ್ಲ ಅಂದ್ರೆ ಅದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಗ ಊರಿನ ಹಿರಿಯರು ಆ ಬೆಣ್ಣೆ ವ್ಯಾಪಾರಿಗೆ ಶಿಕ್ಷೆಯನ್ನು ಕೊಡೋದು. ಸೊ ಈ ಕಥೆಯ ಮಾರಲ್ ಏನಪ್ಪಾ ಅಂದ್ರೆ ದೋಸ್ತ, ನಾವು ಇನ್ನೊಬ್ಬರ ತಪ್ಪನ್ನ ಹಿಂಗೇನು ತೋರಿಸ್ತೇವಲ್ಲ ಅದು ಬಹಳ ಸುಲಭ, ನಿನ್ನಿಂದ ಆಗಕತ್ತೈತಿ, ನೀನೇ. ಬಟ್ ನಾವು ಎಷ್ಟು ತಪ್ಪು ಮಾಡಕತ್ತೀವಿ ಅನ್ನೋದ್ರ ಕಡೆ ನಾವು ಗಮನ ಕೊಡಂಗಿಲ್ಲ. ಅರಿವಿರ್ತೈತಿ, ನಾ ಮಾಡಿದ್ರೆ ಓಕೆ ಬಟ್ ನೀ ಮಾಡಬಾರ್ದು ಎನ್ನುವಂತಹ ಕೆಟ್ಟ ಆಟಿಟ್ಯೂಡ್ ಇಂದ ಸಂಬಂಧಗಳು ಹಾಳಾಗ್ತಾವ್ರಿ, ವರ್ಕ್ ಲೈಫ್ ಹಾಳಾಗ್ತೈತ್ರಿ. ಅರ್ಥ ಆತಲ್ರಿ? ಇದು ಸುಲಭ, ಇದು ಬಹಳ ಇಂಪಾರ್ಟೆಂಟ್. ಟೇಕ್ ಕೇರ್.